ಕನ್ನಡ ಸಿನಿಮಾ ಹಾರರ್ ಟ್ರೈ ಮಾಡಿದೆ, ಕನ್ನಡ ಸಿನಿಮಾ ಥ್ರಿಲ್ಲರ್ ಟ್ರೈ ಮಾಡಿದೆ. ಆದರೆ ಲಾಸ್ಟ್ ಟೈಮ್ ಯಾವಾಗ ನೀವು ಒಂದು ಸ್ಟೈಲಿಶ್ ಸ್ಪೈ ಥ್ರಿಲ್ಲರ್ ಕನ್ನಡ ಸಿನಿಮಾ ನೋಡಿದ್ರಿ? ಶಿವಣ್ಣ, ಡಾಲಿ ಧನಂಜಯ್, ಹೇಮಂತ್ ರಾವ್ ಅವ್ರ ರೈಟಿಂಗ್, ಚರಣ್ ರಾಜ್ ಅವ್ರ ಮ್ಯೂಸಿಕ್. ಇದು ಬರೀ ಟೀಸರ್ ಅಲ್ಲ, ಹೇಮಂತ್ ರಾವ್ ಅವರ ಬಿಗ್ಗೆಸ್ಟ್ ಕ್ರಿಯೇಟಿವ್ ಗ್ಯಾಂಬಲ್. ಲಾಸ್ಟ್ ಟೈಮ್ ಹೇಮಂತ್ ರಾವ್ ಅವರು ಡೈರೆಕ್ಷನ್ ಮಾಡಿದಾಗ ಗೋಧಿ ಬಣ್ಣ ಸಾಧಾರಣ ಮೆಕಟ್ಟು, ಕವಲು ದಾರಿ, ಸಪ್ತ ಸಾಗರದ ಆಚೆಯಲ್ಲೋ ಇವರು ಸಿನಿಮಾ ಮಾಡಲ್ಲ, ಎಕ್ಸ್ಪೀರಿಯನ್ಸ್ ಕ್ರಿಯೇಟ್ ಮಾಡ್ತಾರೆ. ಅದಕ್ಕೆ ಈ ಟೀಸರ್ ಮೇಲೆ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಜಾಸ್ತಿನೇ ಇದೆ. ನನಗೆ ಈ ಟೀಸರಲ್ಲಿ ಇಷ್ಟ ಆಗಿರೋ 3 ವಿಷಯಗಳು. ಮೊದಲನೇದು, ಈ ಡ್ರೀಮ್ ವರ್ಲ್ಡ್, ಅದ್ವೈತ ಅವರ ಕ್ಯಾಮ್ರಾ ವರ್ಕ್, ಲೈಟಿಂಗ್ ಮತ್ತು ಆ ರಿಚ್ ಟೀಲ್ ಕಲರ್ ಗ್ರೇಡಿಂಗ್ ಟೀಸರ್ಗೆ ಮ್ಯಾಜಿಕಲ್ ಫೀಲ್ ಕೊಡುತ್ತೆ. ಎರಡನೇದು, ಚರಣ್ ರಾಜ್. ಸೀರಿಯಸ್ಲಿ ಒಂದು 5 ರಿಂದ 10 ಸೆಕೆಂಡ್ ಈ ಟೀಸರ್ನ ಮ್ಯೂಟ್ ಮಾಡಿ ನೋಡಿ, ಇಷ್ಟು ಎಕ್ಸೈಟ್ಮೆಂಟ್ ಇರುತ್ತಾ ಅಂತ. ಪ್ರಾಬಬ್ಲಿ ಇಲ್ಲ, ಅದು ತೋರಿಸುತ್ತೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಷ್ಟು ಚೆನ್ನಾಗಿದೆ ಅಂತ. ಮೂರನೇದು, ಶಿವಣ್ಣ ಆಸ್ ಏಜೆಂಟ್ 999. ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಬಾಂಡ್ ಮೂವೀಸ್ ನೋಡಿ ಬೆಳೆದ ಜನರೇಷನ್ಗೆ ಇದೊಂದು ನಾಸ್ಟಾಲಜಿಕ್ ಮೂಮೆಂಟ್. ಇವಾಗ ಶಿವಣ್ಣ ಆ ಲೆಗಸಿನ ಕಂಪ್ಲೀಟ್ಲಿ ಹೊಸ ಸ್ಟೈಲಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಆದರೆ ಟೀಸರಲ್ಲಿ ನನಗೆ ತುಂಬ ಸಸ್ಪಿಷಿಯಸ್ ಅನ್ಸೋ ಒಂದು ಡೀಟೇಲ್ ಇದೆ. ಡಾಲಿ ಧನಂಜಯ್ ಇವರು ನಿಜವಾಗ್ಲೂ ಡಬಲ್ ರೋಲ್ ಮಾಡಿದಾರಾ, ಅಥವಾ ಒಬ್ಬನೇ 2 ಕ್ಯಾರೆಕ್ಟರ್ಸ್ ಥರ ಎಲ್ರಿಗೂ ಗೇಮ್ ಆಡಿಸ್ತಾ ಇದ್ದಾರಾ? ಲಾಸ್ಟ್ ಫ್ರೇಮ್ ನೋಡಿದ್ರೆ ಹೇಮಂತ್ ರಾವ್ ಅವರು ಡೆಫಿನೆಟ್ಲಿ ಏನೋ ಹೈಡ್ ಮಾಡ್ತಾ ಇದ್ದಾರೆ. ಆದರೆ ನನ್ನ ಬಿಗ್ಗೆಸ್ಟ್ ಕನ್ಸರ್ನೇ ಬೇರೆ. ಈ ಸಿನಿಮಾ ತುಂಬ ಎಕ್ಸ್ಪೆರಿಮೆಂಟಲ್ ಆಗಿದೆ. ಸೆಟ್ ಹೆವಿ ವಿಜುವಲ್ಸ್ ಇದೆ, ಅಂದರೆ ನ್ಯಾಚುರಲ್ ಲೊಕೇಶನ್ಸ್ ತುಂಬ ಕಮ್ಮಿ ಅನಿಸುತ್ತೆ. ಸ್ಕ್ರೀನ್ ಪ್ಲೇ ಸ್ಟ್ರಾಂಗ್ ಆಗಿಲ್ಲ ಅಂದರೆ ಆಡಿಯನ್ಸ್ ಇಮೋಷನಲ್ ಆಗಿ ಕನೆಕ್ಟ್ ಆಗೋದು ಸ್ವಲ್ಪ ಕಷ್ಟ ಆಗ್ಬೋದು. ಹೇಮಂತ್ ರಾವ್ ಅವರ ಸ್ಕ್ರೀನ್ ಪ್ಲೇ ಮೇಲೆ ಈ ಸಿನಿಮಾ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿದೆ. ನನ್ನ ವರ್ಡಿಕ್ಟ್, ಈ ಟೀಸರ್ ಕರೆಕ್ಟ್ ಅಮೌಂಟಲ್ಲಿ ನನಗೆ ಟೀಸ್ ಮಾಡಿದೆ. ಫಸ್ಟ್ ಡೇ ಟಿಕೆಟ್ ತೊಗೊಳಕ್ಕೆ ಟೆಂಪ್ಟ್ ಮಾಡಿದೆ. ಟೀಸರ್ ಕನ್ಸು ತೋರಿಸುತ್ತೆ, ಸಿನಿಮಾ ಮಾತ್ರ ಹೃದಯ ಗೆಲ್ಲಬೇಕು. 666 ಡ್ರೀಮ್ ಆಪರೇಷನ್ ಥಿಯೇಟರ್ ನಮ್ಮ ಹೃದಯ ಗೆಲ್ಲುತ್ತಾ? ನಿಮಗೆ ಡಾಲಿ ಕ್ಯಾರೆಕ್ಟರ್ ಬಗ್ಗೆ ಏನು ಅನಿಸ್ತಿದೆ? ಅವರು ಟ್ವಿನ್ನಾ, ಅಥವಾ ಸಿಂಗಲ್ ಹ್ಯಾಂಡೆಡ್ ಆಗಿ ವಿಲನ್ ರೋಲ್ನ ಪುಲ್ ಆಫ್ ಮಾಡಿದಾರಾ, ಅಥವಾ ಟೀಸರ್ ನಮ್ಮನ್ನೆಲ್ಲ ಕಂಪ್ಲೀಟಾಗಿ ಫುಲ್ ಮಾಡ್ತಾ ಇದೆಯಾ? ಕಮೆಂಟಲ್ಲಿ ಹೇಳಿ. ಅಮ್ಮ, ಯಾರಿದು? ಪ್ರತಿ ಕತೆಗೂ ಏನ್ ಬೇಕು ಅಂತ ಹೇಳಿದ್ರು ಅಪ್ಪ? ಇರಬೇಕು ಅಂತ. ಏಜೆಂಟ್ 999. ಪ್ಯಾಕೇಜ್ ಅಲ್ಲಿ ಏಜೆಂಟ್ ಪ್ರಕಾಶ್. ಆಪರೇಷನ್ ಡ್ರೀಮ್ ಥಿಯೇಟರ್. ಪ್ಲೀಸ್ ಸರ್, ನಿಮ್ಮ ಜೊತೆ ನಾನು ಬರ್ಬೋದಾ? ಮುಂದೆ ಜರ್ನಿ ತುಂಬ ಡೇಂಜರಸ್ ಆಗಿರುತ್ತೆ. ಏನು ಡೇಂಜರ್ ಬಂದರೂ ನಾನು ಫೇಸ್ ಮಾಡ್ತೀನಿ ಸರ್. ಶಂಕರ್, ಎಲ್ಲಿದ್ಯಾ? ಶಂಕರ್, ಏನ್ ಮಾಡ್ತಿದ್ಯಾ? ಶಂಕರ್